ಭ್ರಷ್ಟ ಅಧಿಕಾರಿಗಳ ಪ್ರಮೋಷನ್ ಕ್ಯಾನ್ಸಲ್ ಯಾವಾಗ ಅಂತ ಪ್ರಶ್ನೆ ಮಾಡಬೇಕಾಗಿದೆ ನಾವೆಲ್ಲರೂ ಕೂಡ. ಲೋಕಾಯುಕ್ತ ದಾಳಿ ನಡೆದು ಒಂದೇ ವಾರಕ್ಕೆ ಪ್ರಮೋಷನ್ ಹೆಂಗ್ ಸಿಗುತ್ತಪ್ಪ? ಚೀಫ್ ಎಂಜಿನಿಯರ್ ಅಶೋಕ್ ವಾಸನದಾಗೆ ಬಡ್ತಿ ಸಿಕ್ಕಿದೆ. ಅಶೋಕ್ ವಾಸನದ ಕರ್ನಾಟಕ ನೀರಾವರಿ ನಿಗಮದ ಸಿಇ ಅವರು ಅಂದ್ರೆ ಚೀಫ್ ಎಂಜಿನಿಯರಿಂಗ್. ಈ ಚೀಫ್ ಎಂಜಿನಿಯರ್ ಅವರ ಮನೆ ಮೇಲೆ ಇತ್ತೀಚೆಗೆ ಲೋಕಾಯುಕ್ತ ರೈಡ್ ಮಾಡಿತ್ತು. ಅವ್ರ ಜೊತೆಗೆ ಮತ್ತೊಬ್ಬ ಭ್ರಷ್ಟಾಧಿಕಾರಿ ಟಿ.ಡಿ. ನಂಜುಂಡಪ್ಪ, ಇವ್ರಿಗೂ ಕೂಡ ಪ್ರಮೋಷನ್ ಸಿಕ್ಕಿದೆ. ಇವ್ರ ಮನೆ ಮೇಲೂ ರೇಡ್ ಆಗಿತ್ತು. ಪಂಚಾಯತ್ ಎಂಜಿನಿಯರ್ ಇಲಾಖೆಯ ಚೀಫ್ ಎಂಜಿನಿಯರ್ ಇವರು ನಂಜುಂಡಪ್ಪ. ಆದಾಯಕ್ಕೂ ಮೀರಿ ಹೆಚ್ಚು ಅಕ್ರಮ ಆಸ್ತಿ ಹೊಂದಿದ್ದಂತಹ ಆರೋಪ ಕೇಳಿಬಂದ ಬೆನ್ನಲ್ಲೇ ಇಬ್ರು ಮನೆ ಮೇಲೂ ಕೂಡ ಲೋಕಾಯುಕ್ತ ರೇಡ್ ಮಾಡಿತು. ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಖಾಲಿ ಕೈಲಿ ಹೋದ್ರ? ಖಂಡಿತವಾಗ್ಲೂ ಇಲ್ಲ. ಟ್ರಂಕ್ ಗಟ್ಲೆ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋದ್ರು. ಆದಾಯಕ್ಕಿಂತಲೂ ಹೆಚ್ಚಿನ ಆಸ್ತಿಯನ್ನ ಹೊಂದಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಡವೆ, ಹಣ, ಅಲ್ಲಿ ಇಲ್ಲಿ ಮಾಡಿಟ್ಟಿರೋ ಸೈಟು, ಜಮೀನು, ಇವೆಲ್ಲ ದಾಖಲೆಗಳನ್ನ ತಗೊಂಡು ಹೋದ್ರು. ತನಿಖೆ ಇನ್ನೂ ಆಗ್ತಾ ಇದೆ. ಇಷ್ಟಾದ್ರೂ ಕೂಡ ರೇಡ್ ಆಗಿದ್ದು ಒಂದೇ ವಾರಕ್ಕೆ ಇಬ್ಬರಿಗೂ ಕೂಡ ಪ್ರಮೋಷನ್ ಸಿಗುತ್ತೆ ಅಂದ್ರೆ ಯಾವ ಮೆಸೇಜನ್ನ ಪಾಸ್ ಮಾಡ್ತಾ ಇದ್ದೀರಿ? ಏನ್ ಮಾಡ್ತಾ ಇದ್ದೀರಿ? ಇಲಾಖೆಯಲ್ಲಿ ಏನಾಗ್ತಾ ಇದೆ? ತಾಳ ಮೇಳ ಸರಿ ಇಲ್ವಾ? ಹಾಗಾದ್ರೆ ಹೇಗ್ ಪ್ರಮೋಷನ್ ಸಿಕ್ತು? ಇವ್ರನ್ನ ನೋಡ್ಕೊಂಡು ಉಳ್ದವರು ಅದನ್ನೇ ಮಾಡ್ತಾರೆ. ಓಕೆ, ನಿಯತ್ತ ಕೆಲಸ ಮಾಡಿದ್ರೆ ಪ್ರಮೋಷನ್ ಅಲ್ಲ, ಎಕ್ಸ್ಪೀರಿಯನ್ಸಿಗೆ ಸಿಗುವಂತಹ ಪ್ರಮೋಷನ್ ಅಲ್ಲ. ನಾವು ಈ ರೀತಿಯಾಗಿ ಲೂಟಿ ಹೊಡೆದ್ರೆ, ಭ್ರಷ್ಟಾಚಾರ ಮಾಡಿದ್ರೆ, ಲಂಚ ತಗೊಂಡ್ರೆ ನಮಗೆ ಪ್ರಮೋಷನ್ ಸಿಗುತ್ತೆ ಅಂತ ಮೆಸೇಜ್ ಪಾಸ್ ಮಾಡ್ತಾ ಇದ್ದೀರಾ? ಯಾವಾಗ ಈ ಬಡ್ತಿಯನ್ನ ವಾಪಸ್ ತಗೊಳ್ತೀರಿ? ತನಿಖೆ ಆಗ್ತಾ ಇದೆ. ನಾನು ಬೆಳಗ್ಗೆಯೂ ಈ ಪ್ರಶ್ನೆ ಕೇಳಿದೆ. ಅಲ್ಲ, ಆರೋಪ ಬಂದ ಮೇಲೆ ಸಚಿವರುಗಳ ಹತ್ರನೇ ಸಚಿವಗಿರಿಯನ್ನ ವಾಪಸ್ ತಗೊಳ್ತೀರಿ ನೀವು? ಸಚಿವ ಸ್ಥಾನದಿಂದ ಕೆಳಗಿಳಿಸ್ತೀರಿ, ರಾಜೀನಾಮೆ ಕೊಡಿಸ್ತೀರಿ? ಇವ್ರು ಯಾವ ಮಹಾಶೂರರು ಹಂಗಾದ್ರೆ?